ಮಾನ್ಯ ಖರ್ಗೆ ಅವರು, ನಾನು ಇಂತಿಂಥವ್ರನ್ನ ಬೆಳೆಸಿದ್ದೀನಿ, ನಾನೇ ಅವ್ರ ಜೊತೆಲಿ ಅಷ್ಟು ರೈಟ್ ಹ್ಯಾಂಡಾಗಿದ್ದೋ ನನಗೊಂದು ಇಷ್ಟು ಸಾರಿ 7 ಸಾರಿ ನನಗೆ ಟಿಕೆಟ್ ಮಿಸ್ ಆಗಿದೆ, ನನಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ ನಿಮ್ಮಿಂದ. AICC ಅಧ್ಯಕ್ಷರಲ್ವ ನೀವೀಗ? ಅಂಥವರು ನನಗೊಂದು ಟಿಕೆಟ್ ಕೊಡಿಸ್ಲಿಕ್ಕಾಗಲಿ, ಯಾಕೆ? ಕಾರಣ ಹೇಳಿ ನೋಡೋಣ. ಮಾನ್ಯ ಪ್ರಿಯಾಂಕ ಖರ್ಗೆ ಹೇಳ್ತಾರೆ, ಒಂದು ಚುನಾವಣೆಯಲ್ಲಿ ಗೆದ್ದು ಬರೋ ಯೋಗ್ಯತೆ ಇಲ್ಲ ಅವರಿಗೆ ಅಂತ. ಅರೆ, ನಾನು ಚುನಾವಣೆಗೆ ಟಿಕೆಟ್ ತಗೊಳ್ಳೋ ಯೋಗ್ಯತೆಯೇ ಇರಲಿಲ್ಲ, ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನಾನು ನಾಶವಾಗೋದೆ, ಹಾಳಾಗೋದೆ. ನೀವೇ ನಮಗೆ ಅನ್ಯಾಯ ಮಾಡಿದ್ದು. ಯಾರಿಗೋ ಹೇಳೋದು ಬೇಡ. ಟಿಕೆಟ್ ನನಗೇನಾದರೂ ಕಾಂಗ್ರೆಸ್ಸಲ್ಲಿ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಕಾರಣ ನೀವೇ. ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಲ್ಲಿ ಅಂತಂದರೆ ನಿಮ್ಮಿಂದನೇ. ಎಲ್ಲ ನನ್ನನ್ನು ತುಳಿದಿದ್ದು, ನಮ್ಮನ್ನು ನಾಶ ಮಾಡಿದ್ದು ನೀವೇ ಮಾಡಿಬಿಟ್ಟು ಟಿಕೆಟೇ ಕೊಡಲಿಲ್ಲ. ನೀವು ನನ್ನ ಮೇಲೆ ಒಂದು ಟಿಕೆಟ್ ತಗೊಂಡು ಗೆದ್ದು ಬರಲಿ ಅಂತೀರಿ. ನೀವೇನು ಮೆರಿಟ್ ಮೇಲೆ ಬಂದ್ರೆ? ನಿಮ್ಮ ತಂದೆಯವರು ಇಲ್ಲದೇ ಇದ್ದಿದ್ರೆ ನೀವು ಇವತ್ತು ಮಂಡಲ್ ಪಂಚಾಯಿತಿ ಮೆಂಬರು ಆಗ್ತಿರಲಿಲ್ಲ. ನೀವು ಮಂತ್ರಿ ಆಗಿದ್ದೀರಲ್ಲ, ನಿಮ್ಮಷ್ಟು 4 ಸಾರಿ ಟಿಕೆಟ್ ತೊಗೊಂಡಿದ್ದೀರಿ, 1 ಸಾರಿ ಸೋತಿದ್ದೀರಿ. ನೀವೇನು ಗೆಲುವಿನ ಸರ್ದಾರಲ್ಲ, ಸೋಲಿನ ಸರ್ದಾರನೇ ನೀವು. ಆಮೇಲೆ ನಿಮ್ಮ ತಂದೆಯವರು ಸೋಲಿಗೆ ಬೇರೆ ಯಾರೂ ಕಾರಣ ಅಲ್ಲ, ನೀವೇ ಕಾರಣ. ನಿಮ್ಮ ಉದ್ದಟತನ, ನಿಮ್ಮ ದರ್ಪ ಜನರಿಗೆ ಸಹಿಸಲಿಕ್ಕಾಗದೆ ಸೋತಿದ್ದು. ಪಾಪ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಖರ್ಗೆಜಿಯವರು ನಿಮ್ಮ ಥರ ಇವ್ರ ಥರ ಅಲ್ಲ, ಅವ್ರಿಗೆ ಅಷ್ಟು ಕಾಳಜಿ ಇತ್ತು. ಆದರೆ ಏನು ಮಾಡೋದು, ನಿಮ್ಮ ಜೊತೇಲಿ ಸೇರಿ ಪಾಪ ಅವರು ಯಾರಿಗೂ ಸಹಾಯ ಮಾಡೋಕ್ಕಾಗಲಿಲ್ಲ. ನನ್ನಂಥವನ್ನೇ ಸಹಿಸ್ಕೊಳ್ಳೋಕ್ಕಾಗಿಲ್ಲ ನಿಮಗೆ. ಹಾಗಾಗಿ ನನಗೆ ಟಿಕೆಟ್ ಬೇಡ ಬಿಡಿ. ಆದರೆ ಅಲ್ಲಿಂದ ಬಂದು ಇವತ್ತು ನನ್ನ ಪಕ್ಷ ನನ್ನನ್ನು ಗುರುತಿಸಿದೆ, BJP ನಾಯಕರು ನನ್ನನ್ನು ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ತಂದಾಗ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಮಂತ್ರಿ ಆಗಿದ್ದು ಮೆರಿಟ್ ಮೇಲಲ್ಲ. ಶ್ರೀನಿವಾಸ್ ಪ್ರಸಾದ್ ಅಂತ ದೊಡ್ಡ ಆಲದ ಮರವನ್ನು ಕೆಡವಿ ನಿಮ್ಮನ್ನು ಅಲ್ಲಿ ಸಣ್ಣ ಗಿಡವನ್ನು ನೆಟ್ಟಿರೋದು. ಇದು ಮೆರಿಟ್ ಏನೂ ಅಲ್ಲ. ಅವ್ರಿಗೆ ಅನ್ಯಾಯ ಮಾಡಿ ನಿಮಗೆ ಅದನ್ನು ದಾರೆ ಎರೆದಿರೋದು.